ಸೊ SBI PO Prelims previous year question ಅಲ್ಲಿ ಕೇಳಿರುವಂಥದ್ದು puzzle 7 students A, B, D, E, G, H and L and have practical exams on different day of the same week starting from Monday to Sunday. ಇದನ್ನು ಡೇ ವೈಸ್ ಅಂದರೆ ಡೇ ವೈಸ್ ಪಝಲ್ ಅಂತ ಕರಿತೀವಿ. ಡೇಟ್ ಬೇಸ್ಡ್ ಡೇ ವೈಸ್ ಪಝಲ್ ಇರುತ್ತೆ. ಸೊ ಈ ಥರ ಮಂಡೇ ಟು ಸಂಡೇ ಅಂತ ಕೊಟ್ಟಿದ್ದಾರಲ್ಲ, ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಟು ಸಂಡೇ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ನಾವು ಇಲ್ಲಿ ಏನು ಮಾಡ್ತೀವಿ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಈ ಥರ ಪ್ರೊಜೆಕ್ಷನನ್ನು ಹಾಕೊಂಡ್ಬಿಟ್ಟು ಚಾರ್ಟ್ನ ಹಾಕೊಳ್ತೀವಿ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಪ್ರೊಜೆಕ್ಷನನ್ನು ಹಾಕೊಂಡ್ಬಿಟ್ಟು, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಥರ ಇದು ಫಸ್ಟ್ ಪ್ರೊಜೆಕ್ಷನ್, ಸೊ ಇದು ಸೆಕೆಂಡ್ ಪ್ರೊಜೆಕ್ಷನ್. ಸಮ್ಟೈಮ್ಸ್ 3 ಪ್ರೊಜೆಕ್ಷನನ್ನು ತೊಗೊಳ್ಬೇಕಾಗುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಯಾವಾಗಲೂ ಈ ಥರ ಪ್ರೊಜೆಕ್ಷನ್ ತೊಗೊಂಡ್ಬಿಟ್ಟು ಮಾಡಿ, ಅಂದರೆ ಒಂದು ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆದ್ರೂ ಇನ್ನೊಂದು ಕರೆಕ್ಟ್ ಆಗುತ್ತೆ. 20 ಮಿನಿಟ್ಸಲ್ಲಿ 35 ಕ್ವಶನ್ಸ್ ರೀಸನಿಂಗ್ ಸಾಲ್ವ್ ಮಾಡೋದ್ರಿಂದ ಈ ಥರ ಮಾಡಿ. ಸೊ ಇಲ್ಲಿ 7 ಸ್ಟೂಡೆಂಟ್ಸ್ 7 ಜನರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅಂತ ಈ ಥರ ನೇಮ್ ಕೊಟ್ಟಿದ್ದಾರೆ. ಆನ್ ಡಿಫ್ರೆಂಟ್ ಡೇ, ಬೇರೆ ಬೇರೆ ದಿನಗಳಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಟು ಸಂಡೇ, ಮಂಡೇಯಿಂದ ಸಂಡೇವರೆಗೂ ಅಂತ ಕೊಟ್ಟಿದ್ದಾರೆ. ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಅಂದರೆ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರಲ್ಲ A, B, D, E, G, H ಇದೇ ಥರ ಸೇಮ್ ಆಗಿ ಹಾಕೋ ಹಾಗಿಲ್ಲ. ಅವ್ರು ಯಾವ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ಲ ಆ ಇನ್ಸ್ಟ್ರಕ್ಷನ್ಸ್ ಮೇಲೆ ನಾವು ಈ ಪಝಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಓನ್ಲಿ 1 ಸ್ಟೂಡೆಂಟ್ ಹ್ಯಾಸ್ ಅ ಪ್ರಾಕ್ಟಿಕಲ್ ಎಕ್ಸಾಮ್ ಆನ್ ಈಚ್ ಡೇ. ಅಂದರೆ ಒಬ್ಬರು ಸ್ಟೂಡೆಂಟ್ ಮಾತ್ರ ಒಂದು ದಿನದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ದಿನದಲ್ಲೂ ಒಬ್ಬೊಬ್ಬರು ಸ್ಟೂಡೆಂಟ್ಸ್ದಿವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ದೇರ್ ಆರ್ ಮೋರ್ ದ್ಯಾನ್ 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಫ್ಟರ್ ಎ. ಅಂದರೆ ದೇರ್ ಆರ್ ಮೋರ್ ದ್ಯಾನ್ 3 ಸ್ಟೂಡೆಂಟ್ಸ್, ಅಂದರೆ 3 ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ. ಏನು ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಆಫ್ಟರ್ ಎ ಅಂದರೆ ಎನ ನಂತರ ದೇರ್ ಆರ್ ಮೋರ್ ದ್ಯಾನ್ 3 ಸ್ಟೂಡೆಂಟ್ಸ್, 3ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಆಫ್ಟರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರೊಜೆಕ್ಷನ್ ಪ್ರಕಾರ ಇಲ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಥರ್ಸ್ಡೇ ಬಿಟ್ಟರೆ ವೆನ್ಸ್ಡೇನಲ್ಲಿ ಏನಾದ್ರು ನಾವು ತೊಗೊಳ್ಬೋದು. ಯಾಕಂದರೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ 3ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂದರೆ 3 ಆಗುತ್ತೆ, ಸಂಡೇ ಅಂದರೆ 4 ಆಗುತ್ತೆ. ಸೊ 3ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಆಫ್ಟರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊಜೆಕ್ಷನ್ 1ಅಲ್ಲಿ ಏನ ವೆನ್ಸ್ಡೇ ತೊಗೊಳ್ತೀವಿ, ಇನ್ನೊಂದರಲ್ಲಿ ಟ್ಯೂಸ್ಡೇನಲ್ಲಿ ತೊಗೊಳ್ತೀವಿ, ಇನ್ನೊಂದರಲ್ಲಿ ಮಂಡೇ ತೊಗೊಳ್ತೀವಿ. ಯಾಕಂದರೆ 3ಗಿಂತ ಜಾಸ್ತಿ ಅಂದರೆ 4 ಸ್ಟೂಡೆಂಟ್ಸ್ ಕೂಡ ಇರ್ಬೋದು, ಏನ ನಂತರ 5 ಸ್ಟೂಡೆಂಟ್ಸ್ ಕೂಡ ಇರ್ಬೋದು, 6 ಜನ ಕೂಡ ಇರ್ಬೋದು. ಹಾಗಾಗಿ ಇಲ್ಲಿ 3 ಪ್ರೊಜೆಕ್ಷನ್ ಬರುತ್ತೆ, 3 ಪ್ರೊಜೆಕ್ಷನ್ನ ತೊಗೊಳ್ತೀವಿ. ನೆಕ್ಸ್ಟ್ ಓನ್ಲಿ 1 ಸ್ಟೂಡೆಂಟ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಎ ಆ್ಯಂಡ್ ಎಚ್ ಅಂತ ಕೊಟ್ಟಿದ್ದಾರೆ. ಸೊ ಎ ಮತ್ತು ಎಚ್ನ ನಡುವೆ ಒಬ್ರದ್ದು ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇರ್ ಆರ್ 3 ಸ್ಟೂಡೆಂಟ್ಸ್ ಹ್ಯಾವಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಜಿ ಆ್ಯಂಡ್ ಬಿ. ಅಂದರೆ 3 ಸ್ಟೂಡೆಂಟ್ಸ್ ಇದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಜಿ ಮತ್ತು ಬಿನ ನಡುವೆ ಅಂತ ಕೊಟ್ಟಿದ್ದಾರೆ. ಜಿ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಫೋರ್ ಎಚ್. ಇಲ್ಲಿ ನೋಡಿ ಈ ಸ್ಟೇಟ್ಮೆಂಟಲ್ಲಿ ಇಲ್ಲೂ ಕೂಡ ನಮ್ಮ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಓನ್ಲಿ 1 ಸ್ಟೂಡೆಂಟ್ಸ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಎ ಆ್ಯಂಡ್ ಎಚ್ ಅಂತ ಇತ್ತು. ಸೊ ಅದರ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಜಿ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಫೋರ್ ಎಚ್, ಅಂದರೆ ಎಚ್ಗಿಂತ ಮುಂಚೆ ಜಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎ ಮೇಲ್ಗಡೆ ನಾವು ಇಲ್ಲಿ ತೊಗೊಳ್ಳೋದಿಲ್ಲ, ಎಚ್ನ ಮೇಲ್ಗಡೆ ತೊಗೊಳ್ಳಲ್ಲ, ಕೆಳಗಡೆ ತೊಗೊಳ್ತೀವಿ. ಓನ್ಲಿ 1 ಸ್ಟೂಡೆಂಟ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಎ ಆ್ಯಂಡ್ ಎಚ್. ಸೊ ಇಲ್ಲಿ ಮೇಲ್ಗಡೆ ಸ್ಪೇಸ್ ಇಲ್ಲ, ಸೊ ಇಲ್ಲಿನೂ ಕೂಡ ಕೆಳಗಡೆ ತೊಗೊಳ್ತೀವಿ. ಇಲ್ಲಿನೂ ಕೂಡ ಎ ಮತ್ತು ಎಚ್ನ ನಡುವೆ 1 ಗ್ಯಾಪ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಜಿ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಫೋರ್ ಎಚ್. ಜಿನ ಪ್ರಾಕ್ಟಿಕಲ್ ಎಕ್ಸಾಮ್ ಎಚ್ಗಿಂತ ಮೊದಲಾಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಅದರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ ಅಂತ ಕೊಟ್ಟಿದ್ದಾರೆ. ಯಾವತ್ತಿದ್ರು ಬಟ್, ಈಸ್, ವೈಲ್ ಈ ಥರ ಬಂದಾಗ ಅದು ಫಸ್ಟ್ ಎಲಿಮೆಂಟಿಗೆ ಕನ್ಸಿಡರ್ ಆಗುತ್ತೆ. ಫಸ್ಟ್ ಎಲಿಮೆಂಟ್ ಅಂದರೆ ಜಿ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಫೋರ್ ಎಚ್ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ ಎಚ್. ಅಂದರೆ ಜಿನ ಪ್ರಾಕ್ಟಿಕಲ್ ಎಕ್ಸಾಮ್ ಎಚ್ಗಿಂತ ಮೊದಲಿದೆ, ಬಟ್ ಆದರೆ ಫಸ್ಟ್ ಎಲಿಮೆಂಟ್ ಜಿಗೆ ಕನ್ಸಿಡರ್ ಆಗುತ್ತೆ, ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್. ಅಂದರೆ ಇಮಿಡಿಯೇಟ್ ಬಿಫೋರ್ ಅಂದರೆ ಎಚ್ಗಿಂತ ಮುಂಚೆ ಈ ಪ್ಲೇಸಲ್ಲಿ ಜಿ ಬರೋದಿಲ್ಲ ಅಂತ, ಇಮಿಡಿಯೇಟ್ ಬಿಫೋರ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅದು ಇಮಿಡಿಯೇಟ್ ಬಿಫೋರ್ ಬಿಟ್ಟು ಅದಕ್ಕಿಂತ ಮುಂಚೆ ಯಾವುದಾದ್ರೂ ಪ್ಲೇಸಲ್ಲಿ ಇದೆ ಅಂತ ಇದ್ರ ಅರ್ಥ. ಸೊ ನೆಕ್ಸ್ಟ್, ದೇರ್ ಆರ್ 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಡಿ ಆ್ಯಂಡ್ ಇ ಹೂ ಡಸ್ ನಾಟ್. ಈ ಥರ ಹೂ ಬಂದಾಗ ಸೆಕೆಂಡ್ ಎಲಿಮೆಂಟ್ ಇಗೆ ಕನೆಕ್ಟೆಡ್ ಆಗುತ್ತೆ. ಹೂ ಡಸ್ ನಾಟ್ ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ ದ ಲಾಸ್ಟ್ ಡೇ ಆಫ್ ದ ವೀಕ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ದೇರ್ ಆರ್ 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಡಿ ಆ್ಯಂಡ್ ಇ. ಡಿ ಮತ್ತು ಇನ ನಡುವೆ 3 ಜನರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಹೂ ಡಸ್ ನಾಟ್ ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ ದ ಲಾಸ್ಟ್ ಡೇ ಆಫ್ ದ ವೀಕ್. ಈನ ನೆಕ್ಸ್ಟ್ ಹೂ ಅಂತ ಇದೆಯಲ್ಲ, ಸೊ ಹೂ ಅನ್ನೋದು ಸೆಕೆಂಡ್ ಎಲಿಮೆಂಟ್, ಅಂದರೆ ಈಗ ರಿಲೇಟೆಡ್ ಆಗುತ್ತೆ. ಹೂ ಡಸ್ ನಾಟ್ ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ ದ ಲಾಸ್ಟ್ ಡೇ ಆಫ್ ದ ವೀಕ್ ಅಂದರೆ ಸಂಡೇನಲ್ಲಿ ಈ ಬರೋದಿಲ್ಲ. ಸೊ ಸಂಡೇಗಿಂತ ಮುಂಚೆ ಬರುತ್ತೆ. ಸಂಡೇಗಿಂತ ದೇರ್ ಆರ್ 3 ಸ್ಟೂಡೆಂಟ್ಸ್
ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಡಿ ಆ್ಯಂಡ್ ಇ. ಸೊ ನಾವು ಇನ ಇಲ್ಲಿ ತೊಗೊಂಡ್ರೆ 3 ಪ್ಲೇಸ್ನ ಬಿಟ್ಟು, ಯಾಕಂದರೆ 3 ಜನ ಇದ್ದಾರೆ ಡಿನ್ ಮತ್ತು ಇನ ನಡುವೆ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇ ತೊಗೊಂಡ್ರೆ 3 ಜನ ಇಲ್ಲಿ ಬರೋದಿಲ್ಲ. ಸೊ ಇನ ಈ ಪ್ರೊಜೆಕ್ಷನಲ್ಲಿ ಇಲ್ಲಿ ತೊಗೊಳ್ತೀವಿ. ಸೊ 3 ಸ್ಟೂಡೆಂಟ್ಸ್ ಡಿ ಮತ್ತು ಇನ ನಡುವೆ ಅಂದರೆ ಇಲ್ಲಿ ತೊಗೊಳ್ತೀವಿ. ಸೊ ಇದರಲ್ಲಿನೂ ಕೂಡ ಹಾಗೇ ಇಲ್ಲಿ ಡಿ ತೊಗೊಂಡ್ರೆ 3 ಸ್ಟೂಡೆಂಟ್ಸ್ 1 2 3. ಸೊ ಈ ಪ್ಲೇಸಲ್ಲಿ ಬರುತ್ತೆ. ನೆಕ್ಸ್ಟ್ ಮತ್ತು ಓನ್ಲಿ 1 ಸ್ಟೂಡೆಂಟ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಎ ಆ್ಯಂಡ್ ಎಚ್. ದೇರ್ ಆರ್ 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಜಿ ಆ್ಯಂಡ್ ಬಿ. ಜಿ ಅನ್ನೋದು ಎಚ್ಗಿಂತ ಮುಂಚೆ ಬರುತ್ತೆ, ಬಟ್ ಇಮಿಡಿಯೇಟ್ ಬಿಫೋರ್ ಬರಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಜಿ ಮತ್ತು ದೇರ್ ಆರ್ 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಜಿ ಆ್ಯಂಡ್ ಬಿ. ಜಿ ಮತ್ತು ಬಿನ ನಡುವೆ 3 ಜನ ಸ್ಟೂಡೆಂಟ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಬಿಫೋರ್ ಜಿ ಬರಲ್ಲ ಅಂತ ಒಂದು ಸ್ಟೇಟ್ಮೆಂಟಲ್ಲಿ ಅವ್ರು ಕೊಟ್ಟಿದ್ರು. ಸೊ 3 ಜನ ಸ್ಟೂಡೆಂಟ್ಸ್ ಅಂದರೆ ಬಿ ಇಲ್ಲಿ ಬರಬೇಕು. ಸೊ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಗುತ್ತೆ ಫಸ್ಟ್ ಒನ್. ಸೊ ಇವಾಗ ಜಿನ ಇಲ್ಲಿ ತೊಗೊಂಡ್ರೆ ಇಲ್ಲಿನೂ ಕೂಡ ಇಮಿಡಿಯೇಟ್ ಬಿಫೋರ್ ಎಚ್ ಬರುತ್ತೆ. ಸೊ ಈ ಪ್ರೊಜೆಕ್ಷನಲ್ಲಿ ನಾವೇನಾದರೂ ಫಸ್ಟ್ ಡಿನ ಇಲ್ಲಿ ತೊಗೊಳ್ಳೋ ಬದಲು ಇನ ಮೇಲ್ಗಡೆ ತೊಗೊಂಡ್ಬಿಟ್ಟು ಡಿನ ಇಲ್ಲಿ ತೊಗೊಂಡ್ಬಿಟ್ಟು ನೋಡಿ. ಸೊ ಹೀಗಾದಾಗ 3 ಜನ G has there are 3 students have practical exam between G and B. So 1 2 3. There are 3 students have practical exam between G and B. So ಇದರಲ್ಲಿ there are more than 3 students have practical exam after A. So only 1 student has practical exam between A and H. So first projection cancel out ಆಗುತ್ತೆ. only one student has practical exam between A and H ಅಂತ ಕೊಟ್ಟಿದ್ದಾರೆ. there are 3 students have practical exam between G and B. G ನ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ತೊಗೊಂಡ್ರು 1 2 3. ಸೊ B ನ ಇಲ್ಲಿ ತೊಗೊಳ್ತೀವಿ. there are 3 students have practical exam between G and B. G ಮತ್ತು B ನ ನಡುವೆ 3 ಜನರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ G has practical exam before H. ಬಿಫೋರ್ H G ಪ್ರಾಕ್ಟಿಕಲ್ ಎಕ್ಸಾಮ್ಸ್ Hಗಿಂತ ಮುಂಚೆ ಇದೆ, ಬಟ್ ಇಮಿಡಿಯೇಟ್ ಬಿಫೋರ್ ಇಲ್ಲ. ಸೊ ಇಲ್ಲಿ G ಅಂತ ತೊಗೊಂಡಿರ್ತೀವಿ. ನೆಕ್ಸ್ಟ್ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ H. there are 3 students have practical exam between D and E who does not have practical exam in the last day of the week. ಸೊ ಇಲ್ಲಿ ಈನ ಎಕ್ಸಾಮ್ ಹೂ ಡಸ್ ನಾಟ್ ಹ್ಯಾವ್ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ ದ ಲಾಸ್ಟ್ ಡೇ ಆಫ್ ದ ವೀಕ್ ಅಂದರೆ ಲಾಸ್ಟಲ್ಲಿ ಈ ಬರೋದಿಲ್ಲ. ಸೊ ಇಲ್ಲಿ ಡಿ ಅಂತ ತೊಗೊಳ್ತೀವಿ. 1 2 3 ಆದಮೇಲೆ ಈ ಪ್ಲೇಸಲ್ಲಿ ನಾವು ಇ ಅಂತ ತೊಗೊಳ್ತೀವಿ. ಯಾಕಂದರೆ ಈನ ಎಕ್ಸಾಮ್ ಲಾಸ್ಟ್ ಡೇ ಆಫ್ ದ ವೀಕ್ನಲ್ಲಿ ಇರೋದಿಲ್ಲ ಅಂತ ಕೊಟ್ಟಿದ್ದಕ್ಕೆ ಡಿನ ಲಾಸ್ಟ್ನಲ್ಲಿ ತೊಗೊಳ್ತೀವಿ, ಇನ ಇಲ್ಲಿ ತೊಗೊಳ್ತೀವಿ. ಇವರು 3 ಜನ ಇಲ್ಲಿ 3 ಸ್ಟೂಡೆಂಟ್ಸ್ ಇದ್ದಾರೆ ಡಿ ಮತ್ತು ಇನ ನಡುವೆ ಅಂತ ಅವ್ರು ಕೊಟ್ಟಿದ್ರು. ಸೊ ಡಿನ ಲಾಸ್ಟಲ್ಲಿ ತೊಗೊಂಡ್ಬಿಟ್ಟು ಇಲ್ಲಿ ಇ ಅಂತ ತೊಗೊಳ್ತೀವಿ. ಸೊ ಇವಾಗ ಉಳಿದಿರೋದು ಒಂದು ಎಲಿಮೆಂಟ್ ಮಾತ್ರ, ಎ ಬಿ ಡಿ ಇ ಎಚ್ ಜಿ ಎಚ್ ಎಲ್. ಸೊ ಎಲ್ ಬಗ್ಗೆ ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಈ ಪ್ಲೇಸಲ್ಲಿ ಎಲ್ ಬರುತ್ತೆ. ಸೊ there are more than 3 students of practical between. ಸೊ ಫಸ್ಟ್ ಪ್ರೊಜೆಕ್ಷನ್ ಸೆಕೆಂಡ್ ಪ್ರೊಜೆಕ್ಷನ್ ರಾಂಗ್ ಆಯಿತು. ಸೊ ಈ ಫಸ್ಟ್ ಪ್ರೊಜೆಕ್ಷನ್ ಥರ್ಡ್ ಪ್ರೊಜೆಕ್ಷನ್ ರಾಂಗ್ ಆಯಿತು. ಸೊ ಈ ಸೆಕೆಂಡ್ ಪ್ರೊಜೆಕ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ ಇನ್ನೊಂದು ಸಲ ಹೇಳ್ಕೊಂಡು ಬರ್ತೀವಿ. ಜಿ ಎ ಇ ಎಚ್ ಬಿ ಎಲ್ ಡಿ. ಸೊ there are more than 3 students of practical exam after A. ಸೊ ಮೋರ್ ದ್ಯಾನ್ 3 ಸ್ಟೂಡೆಂಟ್ಸ್ 5 ಜನ. ಸೊ ಮೋರ್ ದ್ಯಾನ್ 3 ಸ್ಟೂಡೆಂಟ್ಸ್ದ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಆಫ್ಟರ್ ಎ ಅಂತ. ಸೊ 3ಗಿಂತ ಜಾಸ್ತಿ ಇಲ್ಲಿದ್ದಾರೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಓನ್ಲಿ 1 ಸ್ಟೂಡೆಂಟ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಎ ಆ್ಯಂಡ್ ಎಚ್. ಎ ಮತ್ತು ಎಚ್ನ ನಡುವೆ ಒಬ್ಬರಿಗೆ ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ. there are 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಜಿ ಆ್ಯಂಡ್ ಬಿ. ಸೊ ಫಸ್ಟಲ್ಲಿ ಜಿ ತೊಗೊಂಡ್ರೆ 3 ಸ್ಟೂಡೆಂಟ್ಸ್ ಇದ್ದಾರೆ ಜಿ ಮತ್ತು ಬಿನ ನಡುವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಫೋರ್ ಎಚ್ ಬಟ್ ನಾಟ್ ಇಮಿಡಿಯೇಟ್ ಬಿಫೋರ್ ಎಚ್. ಜಿನ ಪ್ರಾಕ್ಟಿಕಲ್ ಎಕ್ಸಾಮ್ ಎಚ್ಗಿಂತ ಮುಂಚೆ ಇದೆ ಬಟ್ ಇಮಿಡಿಯೇಟ್ ಬಿಫೋರ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ there are 3 ಸ್ಟೂಡೆಂಟ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ವೀನ್ ಡಿ ಆ್ಯಂಡ್ ಇ. ಡಿ ಮತ್ತು ಇನ ನಡುವೆ 3 ಜನರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಬಟ್ ಇನ ಎಕ್ಸಾಮ್ ಲಾಸ್ಟ್ ಡೇ ಆಫ್ ದ ವೀಕ್ನಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟಲ್ಲಿ ಡಿ ತೊಗೊಳ್ತೀವಿ, ಇಲ್ಲಿ ತೊಗೊಳ್ತೀವಿ. ಇಲ್ಲಿ 3 ಜನ ಅವ್ರ ನಡುವೆ ಸ್ಟೂಡೆಂಟ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಎಲ್ ಬಗ್ಗೆ ಎಲ್ಲಿನೂ ಮೆನ್ಷನ್ ಮಾಡಿಲ್ಲ. ಸೊ ಎಲ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ತೀವಿ ಸ್ಯಾಟರ್ಡೆ ಅಂತ ಇರೋ ಹಾಗೆ. ಸೊ ಈ ಥರ ಡೇ ವೈಸ್ ಪಝಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಈ ಥರ ನೋಡಿ 3 ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಮಾಡ್ತೀವಿ. ಸೊ ಈ ಥರ ಒಂದಕ್ಕೊಂದು ಯಾವುದು ಕ್ಲೂನ ಕನೆಕ್ಟ್ ಆಗುತ್ತಲ್ಲ ಅದು ನೋಡ್ಕೊಂಡ್ಬಿಟ್ಟು ಸೊ ಈ ಥರ ಸಾಲ್ವ್ ಔಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ 5 ಕ್ವಶನ್ಸ್ ಕೇಳಿರ್ತಾರೆ. ಸೊ ಈಚ್ ಒನ್ ಕ್ಯಾರೀಸ್ 1 ಮಾರ್ಕ್.
ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಆಮೇಲೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಏನಾದರೂ ಒಂದು ವೇಳೆ ಆನ್ಸರ್ ಯಾವುದಾದ್ರೂ ನೀವು ರಾಂಗ್ ಮಾಡಿದರೆ ನೀವು ಯಾವುದನ್ನು ಕರೆಕ್ಟ್ ಮಾಡಿರ್ತೀರಲ್ಲ ಅದರಿಂದ 0.25 ನೆಗೆಟಿವ್ ಮಾರ್ಕಿಂಗ್ ಅಂತ ಕಟ್ ಮಾಡ್ತಾರೆ. ಸೊ ಪಜಲ್ನ ಈ ಥರ ಸಾಲ್ವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ. ಸೊ ಇದ್ರ ಬೇಸ್ಮೆಂಟ್ ಮೇಲೆ ಕೇಳಿರೋ ಕ್ವಶನ್, ಆನ್ ವಿಚ್ ಆಫ್ ದ ಫಾಲೋವಿಂಗ್ ಡೇ ಎಲ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್, ಯಾವ ದಿನದಲ್ಲಿ ಎಲ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಎಲ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಯಾಟರ್ಡೇ ಬರುತ್ತೆ. ಸೊ ಆಪ್ಷನ್ ಇಲ್ಲಿ ಸ್ಯಾಟರ್ಡೇ. ಈ ಥರ ಒಂದು ಕ್ವಶನ್ನ ಕೇಳಿಬಿಟ್ಟು 5 ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಯಾವ ದಿನದಲ್ಲಿ ಎಲ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅಂದರೆ ಸ್ಯಾಟರ್ಡೇ. ಸೊ ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋವಿಂಗ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಆನ್ ವೆನ್ಸ್ಡೇ, ಯಾರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ವೆನ್ಸ್ಡೇನಲ್ಲಿ ಇತ್ತು ಅಂತ ಕೇಳಿದ್ದಾರೆ. ಸೊ ಈ ಥರ 5 ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ವೆನ್ಸ್ಡೇನಲ್ಲಿ ಮಂಡೇ ಜಿ, ಟ್ಯೂಸ್ಡೇ ಎ, ವೆನ್ಸ್ಡೇ ಇನ ಎಕ್ಸಾಮ್ ವೆನ್ಸ್ಡೇ. ಸೊ ಆಪ್ಷನ್ ಇ. ಸೊ ಇದರ ಆನ್ಸರ್ ಆಪ್ಷನ್ ಇ. ಸೊ ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಎಕ್ಸಾಮ್ ಬಿಟ್ವೀನ್ ಎ ಆ್ಯಂಡ್ ಬಿ, ಅಂದರೆ ಎಷ್ಟು ಜನ ಸ್ಟೂಡೆಂಟ್ಸ್ದು ಎಕ್ಸಾಮ್ ಇತ್ತು ಇ ಮತ್ತು ಬಿನ ನಡುವೆ ಅಂತ ಕೇಳಿದ್ದಾರೆ. ಸೊ ಈ ಥರ ನೋಡಿ 2, 3, 1, ಮೋರ್ ದ್ಯಾನ್ 3 ಅಂದರೆ 4 ಆಗಿರ್ಬೋದು ಅಥವಾ 5 ಆಗಿರ್ಬೋದು. ಮೋರ್ ದ್ಯಾನ್ 3 ಅಂದರೆ ಎಷ್ಟು ಬೇಕಾದರೂ ಆಗಿರ್ಬೋದು. ಸೊ ಈ ಥರ ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಎಕ್ಸಾಮ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇ ಮತ್ತು ಬಿನ ನಡುವೆ ಎಷ್ಟು ಜನರ ಎಕ್ಸಾಮ್ ಇದೆ ಅಂತ. ಇ ಮತ್ತು ಬಿನ ನಡುವೆ ಒಬ್ಬರದು. ಇಲ್ಲಿ ನೋಡಿ ವೆನ್ಸ್ಡೇನಲ್ಲಿ ಇ, ಥರ್ಸ್ಡೇ ಎಚ್, ಆಮೇಲೆ ಫ್ರೈಡೇನಲ್ಲಿ ಬಿ. ಸೊ ಇ ಮತ್ತು ಬಿನ ನಡುವೆ ಒಬ್ಬರು ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ಆನ್ಸರ್ 1. ನೆಕ್ಸ್ಟ್ ಇಲ್ಲಿ, ಹೂ ಅಮಂಗ್ ದ ಫಾಲೋವಿಂಗ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಇಮಿಡಿಯೇಟ್ ಬಿಫೋರ್ ಎಚ್. ಇಮಿಡಿಯೇಟ್ ಬಿಫೋರ್ ಎಚ್ ಅಂದರೆ ಎಚ್ಗಿಂತ ಎಕ್ಸಾಕ್ಟ್ ಬಿಫೋರ್. ಇವಾಗ ಎಚ್ ಏನಾದರೂ ಈ ಪ್ಲೇಸಲ್ಲಿ ಇದೆ ಅಂದರೆ ಇದಕ್ಕಿಂತ ಮುಂಚೆ ಪ್ಲೇಸ್ ಇರುತ್ತೆ ಅಲ್ವ, ಇದನ್ನು ಇಮಿಡಿಯೇಟ್ ಬಿಫೋರ್ ಅಂತ ಕರಿತೀವಿ. ಇದಕ್ಕೂ ಮೇಲಿರೋದನ್ನು ಈ ಪ್ಲೇಸನ್ನು ಇಮಿಡಿಯೇಟ್ ಬಿಫೋರ್ ಅನ್ನೋದಿಲ್ಲ. ಸೊ ಈ ಪ್ಲೇಸಲ್ಲಿ ಇರೋದನ್ನು ಮಾತ್ರ ಇಮಿಡಿಯೇಟ್ ಬಿಫೋರ್ ಅಂತೀವಿ. ಇಲ್ಲಿ ಏನು ಕೇಳಿದ್ರೆ ಅಂದರೆ, ಹೂ ಅಮಂಗ್ ದ ಫಾಲೋವಿಂಗ್ ಹ್ಯಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಇಮಿಡಿಯೇಟ್ ಬಿಫೋರ್ ಎಚ್. ಎಚ್ಗಿಂತ ಇಮಿಡಿಯೇಟ್ ಬಿಫೋರ್ ಎಚ್ ಅಂದರೆ ಎಚ್ಗಿಂತ ಎಕ್ಸಾಕ್ಟ್ ಮೇಲಿರೋದು ಯಾವುದು ಅಂತ. ಸೊ ಇಲ್ಲಿ ಎಚ್ಗಿಂತ ಮುಂದೆ ಇರೋದು ಇ, ವೆನ್ಸ್ಡೇ. ಎಚ್ಗಿಂತ ಮುಂದೆ ಇ ಇದೆ, ಇಮಿಡಿಯೇಟ್ ಬಿಫೋರ್. ಸೊ ಆನ್ಸರ್ ಇ. ಸೊ ಇಲ್ಲಿ ಆನ್ಸರ್ ಇ ಅಂತ ಬರುತ್ತೆ, ಇಮಿಡಿಯೇಟ್ ಬಿಫೋರ್ ಎಚ್. ನೆಕ್ಸ್ಟ್, 4 ಆಫ್ ದ ಫಾಲೋವಿಂಗ್ 5 ಬಿಲಾಂಗ್ ಟು ಅ ಗ್ರೂಪ್ ಇನ್ ಅ ಸರ್ಟನ್ ವೇ ಆ್ಯಂಡ್ ಸರ್ಟನ್ ವೇ, ಫೈಂಡ್ ವಿಚ್ ಆಫ್ ದ ಒನ್ ಡಸ್ ನಾಟ್ ಬಿಲಾಂಗ್ ಟು ದ್ಯಾಟ್ ಗ್ರೂಪ್. ಅಂದರೆ ಗುಂಪಿಗೆ ಸೇರಿದ ಪದ ಇರೋ ಥರ 4 ಆಪ್ಷನ್ ಸೇಮ್ ಆಗಿರುತ್ತೆ ಒಂದೇ ವೇನಲ್ಲಿ, 1 ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಸ್ಟ್ ಆಪ್ಷನ್ ಎಲ್ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಮತ್ತು ಬಿ, ಇಲ್ಲಿ ನೋಡಿ ಎಲ್ ಮತ್ತು ಬಿ, ಎಲ್ ಕೆಳಗಡೆ ಇದೆ, ಬಿ ಮೇಲ್ಗಡೆ ಇದೆ. ಸೊ ಇಮಿಡಿಯೇಟ್ ಬಿಫೋರ್, ಇಮಿಡಿಯೇಟ್ ಆಫ್ಟರ್ ಈ ಥರ ಆಪ್ಷನ್ಸ್ ನಲ್ಲಿ ಇದೆ. ಎಲ್ ಕೆಳಗಡೆ, ಮೇಲೆ ಬಿ ಅನ್ನೋದು ಆಪ್ಷನ್ ಇದೆ. ಸೊ ಇದ್ರ ಥರನೇ ನೆಕ್ಸ್ಟ್ ಆಪ್ಷನ್ ಇ, ಎ ಅಂತ ಕೊಟ್ಟಿದ್ದಾರೆ. ಇ ಮತ್ತು ಎ. ಸೊ ಇಲ್ಲಿನೂ ಕೂಡ ನೋಡಿ ಇ ಕೆಳಗಡೆ ಇದೆ, ಎ ಮೇಲ್ಗಡೆ ಇದೆ. ಆಗಳಿನೂ ಹಾಗೆ ಎಲ್ ಮತ್ತು ಬಿ ಕೊಟ್ಟಿದ್ರು. ಎಲ್ ಕೆಳಗಡೆ ಆಪ್ಷನ್ ಇತ್ತು, ಆದರೆ ಎಕ್ಸಾಕ್ಟ್ ಇಮಿಡಿಯೇಟ್ ಬಿಫೋರ್ ಬಿ ಆಪ್ಷನ್ ಇತ್ತು. ಸೊ ಈ ಸೆಕೆಂಡ್ ಆಪ್ಷನಲ್ಲಿ ಇ ಕೆಳಗಡೆ ಇದೆ, ಎ ಮೇಲ್ಗಡೆ ಇದೆ. ಸೊ ಎಕ್ಸಾಕ್ಟ್ ಸೇಮ್ ವೇನಲ್ಲಿನೇ ಇದೆ ಎರಡೂ ಕೂಡ. ಸೊ ನೆಕ್ಸ್ಟ್ ಥರ್ಡ್ ಆಪ್ಷನ್ ಎಚ್ ಮತ್ತು ಇ. ಇಲ್ಲಿ ಎಚ್ ಮತ್ತು ಇನೂ ಕೂಡ ಹಾಗೆ, ಎಚ್ ಕೆಳಗಡೆ ಇ ಮೇಲ್ಗಡೆ ಇದೆ. ಸೊ ಸೇಮ್ ಅದೇ ಥರನೇ ಇದೆ. ನೆಕ್ಸ್ಟ್ ಆಪ್ಷನ್ ಎ ಮತ್ತು ಎ ಜಿ, ಎ ಮತ್ತು ಜಿ. ಸೊ ಇಲ್ಲಿ ನೋಡಿ ಕೆಳಗಡೆ ಎ ಆಪ್ಷನ್ ಇದೆ, ಆದರೆ ಎಕ್ಸಾಕ್ಟ್ ಮೇಲ್ಗಡೆ ಜಿ ಆಪ್ಷನ್ ಇದೆ. ಸೊ ಇವೆಲ್ಲ ಆಪ್ಷನು ಸೇಮ್ ವೇನಲ್ಲಿನೇ ಇದೆ. ಸೊ ಇವಾಗ ಲಾಸ್ಟ್ ಆಪ್ಷನ್ ಬಿ ಮತ್ತು ಡಿ ಅಂತ ಕೊಟ್ಟಿದ್ದಾರೆ. ಸೊ ಬಿ ಮತ್ತು ಡಿನಲ್ಲಿ, ಸೊ ಇವಾಗ ನೋಡಿ ಬಿ ಮೇಲ್ಗಡೆ ಎಚ್ ಇರಬೇಕಾಗಿತ್ತು, ಬಟ್ ಎಲ್ಲದ್ರಲ್ಲೂ ಫಸ್ಟ್ ಆಪ್ಷನ್ ಕೆಳಗಡೆ ಇರೋ ಆಪ್ಷನ್ ಮತ್ತು ಅದ್ರ ಮೇಲ್ಗಡೆ ಇದ್ದಿರೋದು ಈ ಥರ ಕೊಟ್ಟಿದ್ರು. ಎ ಮತ್ತು ಜಿ, ಆಮೇಲೆ ಎಚ್, ಈ ಥರ ಎಲ್ಲ ಕೊಟ್ಟಿದ್ದಾರೆ. ಈ ಆಪ್ಷನ್ ಲಾಸ್ಟ್ ಆಪ್ಷನಲ್ಲಿ ಬಿ ಮತ್ತು ಡಿ ಅಂತ ಕೊಟ್ಟಿದ್ದಾರೆ. ಸೊ ಬಿ ಮತ್ತು ಡಿನ ನಡುವೆ ಒಂದು ಗ್ಯಾಪ್ ಇದೆ. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ಅವೆಲ್ಲ ಸೇಮ್ ವೇನಲ್ಲಿನೇ ಇದೆ. ಸೊ ಮೇಲೆ ಕೆಳಗಡೆ ಈ ಥರ. ಸೊ ಈ ಆಪ್ಷನ್ ಮಾತ್ರ ಡಿಫ್ರೆಂಟ್ ಆಗಿದೆ, ಯಾಕಂದರೆ ನಡುವೆ ಒಂದು ಗ್ಯಾಪ್ ಇದೆ. ಸೊ ಆನ್ಸರ್ ಬಿ ಮತ್ತು ಡಿ ಬರುತ್ತೆ. ಸೊ ಇದರ ಆನ್ಸರ್ ಬಿ ಮತ್ತು ಡಿ. ಸೊ ಈ ಥರ ಪಝಲ್ನ, ಇದನ್ನು ಡೇ ವೈಸ್ ಪಝಲ್ ಅಂತ ಕರಿತೀವಿ. ಈ ಥರ ಪಝಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.